ಈ ಮೆಸೇಜನ್ನು ನಾನು ಪೇರೆಂಟ್ಸ್ಗೋಸ್ಕರ ಮಾಡ್ತಾ ಇದ್ದೀನಿ. ನಿಮ್ಮ ಮಕ್ಕಳು ಎಕ್ಸಾಮ್ಸ್ ಬಗ್ಗೆ ಆಗಲಿ ಅಥವಾ ಪಾಠ ಪುಸ್ತಕದ ಬಗ್ಗೆ ತನ್ನ ಫ್ಯೂಚರ್ ಬಗ್ಗೆ ಸ್ಟ್ರೆಸ್ಡ್ ಆಗಿಲ್ಲ ಅಥವಾ ವರಿಡ್ ಆಗಿಲ್ಲ. ಅವರು ಸ್ಟ್ರೆಸ್ಡ್ ಆಗಿರೋದು ನಿಮ್ಮ ಬಗ್ಗೆ. ಅವ್ರು ಆಲ್ರೆಡಿ ತುಂಬ ಸ್ಟ್ರೆಸ್ಸಲ್ಲಿ ಹೋಗ್ತಾ ಇರ್ತಾರೆ, ತುಂಬ ಪ್ರೆಷರಲ್ಲಿ ಓದ್ತಾ ಇರ್ತಾರೆ. ಅದರ ಮೇಲೆ ನೀವು ಏನು ಅಂದ್ಕೋತೀರೋ, ನೀವೇನು ಹೇಳ್ಕೋತೀರೋ ಅಥವಾ ಸೊಸೈಟಿಯವರು ನಿಮ್ಮ ಹತ್ರ ಏನೇನೋ ಬಂದು ಹೇಳ್ಕೋತಾರೆ ಅಂತ ಒಂದು ಭಯ ಇರುತ್ತೆ. ಸೊ ಆ ನಿಟ್ಟಿನಲ್ಲಿರುವಾಗ ನೀವು ನಿಮ್ಮ ಮಕ್ಕಳಿಗೆ ಯಾವ ಥರ ಹೆಲ್ಪ್ ಮಾಡ್ಬೋದು ಅಂತ. ನಂಬರ್ 1, ಅವರ ಮಾರ್ಕ್ಸನ್ನು ಯಾವತ್ತೂ ಸಕ್ಸಸ್ ಜೊತೆ ಕಂಪೇರ್ ಮಾಡಬೇಡಿ. ಸಕ್ಸಸ್ ಯಾವತ್ತಿದ್ರೂ ಇಟ್ ಈಸ್ ಮೋರ್ ದ್ಯಾನ್ ದೇರ್ ಮಾರ್ಕ್ಸ್. ಸೆಕೆಂಡ್, ಅವರ ಸ್ಟಡೀಸಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸನ್ನು ಕೂಡ ಇಟ್ಕೊಳ್ಳಿ. ಆರ್ಟ್ಸ್ ಇರಲಿ, ಸ್ಪೋರ್ಟ್ಸ್ ಇರಲಿ, ಅಥವಾ ನೀವು ಕೂಡ ಅವರ ಸ್ಟಡೀಸಲ್ಲಿ ವಾಲಂಟಿಯರ್ ಆಗಲಿಕ್ಕೆ ಟ್ರೈ ಮಾಡಿ. ಮೂರನೇದು, ಅವರನ್ನು ಆದಷ್ಟು ಪರ್ಸ್ನಲ್ ಡೆವಲಪ್ಮೆಂಟ್ ಜರ್ನಿಗೆ ಸೇರಿಸ್ಕೊಳ್ಳಿ. ಯಾಕಂದರೆ ಈ ಪರ್ಸ್ನಲ್ ಡೆವಲಪ್ಮೆಂಟಲ್ಲಿ ಅವರವರ ಕ್ಯಾರೆಕ್ಟರನ್ನು ಬಿಲ್ಡ್ ಮಾಡ್ತಾರೆ. ಅವರಿಗೆ ಮಾರ್ಕ್ಸ್ ಅಲ್ಲದೆ ತನ್ನಲ್ಲಿ ಏನು ಕೆಪಾಬಿಲಿಟೀಸ್ ಇದೆ, ತನ್ನಲ್ಲಿ ಏನು ಪೊಟೆನ್ಷಿಯಲ್ ಇದೆ ಅಂತ ಅವರು ಗುರುತಿಸ್ಕೊಳ್ತಾರೆ. ಸೊ ಬರೀ ಮಾರ್ಕ್ಸಿಂದ ಅವರ ಜೀವನ ನಡೆಯೋದಿಲ್ಲ. ಮಾರ್ಕ್ಸ್ ಬರೀ ಒಂದು ಸ್ಟೇಜಿನ ತನಕ ಮಾತ್ರ, ಒಂದು ಕೆರಿಯರ್ ಮುಟ್ಟುವ ತನಕ ಮಾತ್ರ. ಅದರ ಮೇಲೆ ಮೀರಿದ್ದು ಅವರದ್ದೇ ಒಂದು ಕ್ಯಾರೆಕ್ಟರ್, ಅವರದ್ದೇ ಒಂದು ಪೊಟೆನ್ಷಿಯಲ್. ಥ್ಯಾಂಕ್ ಯು.